ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ಕ್ರೀಡೋತ್ಸಾಹ ಹೆಚ್ಚಿಸಿದ ಪೊಲೀಸ್ ಓಟ, ವಿಧಾನಸೌಧ ಬಳಿ 12,000ಕ್ಕೆ ಹೆಚ್ಚು ಮಂದಿ ಭಾಗಿ, ಗಮನ ಸೆಳೆದ ಮಕ್ಕಳು. ಅತ್ಯಾಚಾರಕ್ಕೆ ಸಹಕಾರ ನೀಡಿದ ಯುವಕರ ಸೆರೆ, ಅಮೃತಹಳ್ಳಿ ಬಳಿಯ ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿತ ಸಂಖ್ಯೆ 5ಕ್ಕೆ ಏರಿಕೆ. ಗ್ರಾಮೀಣ ಜನರಿಗಿಲ್ಲ ವಿದ್ಯುತ್ ಭಾಗ್ಯ, ಓಸಿಗೆ ವಿನಾಯಿತಿಯಿಂದ ಷರತ್ತಿನಿಂದಾಗಿ ತೊಂದರೆ. 4ರ ಘಟ್ಟಕ್ಕೆ ಭಾರತ ಲಗ್ಗೆ, ಸಂಜು ಸ್ಯಾಮ್ಸನ್ ರನ್ ಫೇಸ್ಟ್, ವೆಸ್ಟ್ ಇಂಡೀಸ್ ಟೂರ್ನಿಯಿಂದ ಔಟ್. ತೈಲ ಟ್ಯಾಂಕರ್ ಮೇಲೆ ಕ್ಷಿಪಣಿ ದಾಳಿ, ಹೋಮ್ರೋಜ್ ಜಲಸಂಧಿಯಲ್ಲಿ ಸಿಲುಕಿರುವ 15 ಮಂದಿ ಭಾರತೀಯರು. ಖಮೇನಿಯ ಹತ್ಯೆಗೆ ಪ್ರತಿಕಾರದ ಶಪಥ, ಇರಾನ್ನಿಂದ ಪ್ರತಿದಾಳಿಗೆ ಇಸ್ರೇಲ್ನಲ್ಲಿ 9 ಮಂದಿ ಸಾವು, ಖಮೇನಿಯ ಜೊತೆಗಿದ್ದ 48 ನಾಯಕರು ಹತ್ಯೆ ಎಂದು ಟ್ರಂಪ್ ಹೇಳಿಕೆ. ದೇವನಹಳ್ಳಿ ರಸ್ತೆ ಕಾಮಗಾರಿ ವಿಳಂಬ, ನೆನಮಂಗಲದಿಂದ ವಿಮಾನ ನಿಲ್ದಾಣಕ್ಕೆ ಸಾಗುವ ರಸ್ತೆಯಲ್ಲಿ ಸಂಚಾರ ತಾಪತ್ರಯ. ತೈಲಕ್ಕೆ ತಕ್ಷಣ ಎದುರಾಗುವುದು ಸಮಸ್ಯೆ, ಬಿಕ್ಕಟ್ಟು ಮುಂದುವರಿದರೆ ರಷ್ಯಾ ಸೇರಿದಂತೆ ಬೇರೆ ದೇಶಗಳಿಂದ ಆಮದು. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ 37 ವಿಮಾನ ಹಾರಾಟ ರದ್ದು, ಇರಾನ್ ಇಸ್ರೇಲ್ ನಡುವಿನ ಉದ್ವಿಗ್ನತೆ ಹಿನ್ನೆಲೆ. ಯುದ್ಧದ ಹಿನ್ನೆಲೆಯಲ್ಲಿ ದುಬೈನಲ್ಲಿ ಸಿಲುಕಿದ ಕನ್ನಡಿಗರು. ಕ್ರಿಯೇಟಿವ್ ಕ್ಲಸ್ಟರ್ ನಿರ್ಮಾಣ, 3 ದಿನಗಳ ಬೆಂಗಳೂರು ಗ್ರಾಫಿಕ್ಸ್ 7ನೇ ಆವೃತ್ತಿಯ ಸಮಾವೇಶಕ್ಕೆ ತೆರೆ. 10,000 ವಾಹನಗಳಿಗೆ ತಪಾಸಣೆ ಇಲ್ಲದೆ ಎಫ್ಸಿ, ಗುಜರಾತ್, ಮಹಾರಾಷ್ಟ್ರ, ಕೇರಳ ಸೇರಿ ತಪಾಸಣೆ ಇಲ್ಲದೆ ಫಿಟ್ನೆಸ್ ಪ್ರಮಾಣ ಪತ್ರ ನೀಡಿರುವ ಪ್ರಕರಣ. ಶಿಕಾರ್ಪುರದಲ್ಲಿ ಕಲ್ಲು ತೂರಾಟ, 10 ಜನರ ಬಂಧನ. ರಂಜಾನ್ ಹಬ್ಬಕ್ಕೆ ದೇಣಿಗೆ ಸಂಗ್ರಹಿಸಲು ವಿಚಾರವಾಗಿ ಮುಸ್ಲಿಂ ಸಮುದಾಯಗಳ ಗುಂಪುಗಳ ನಡುವೆ ಗಲಭೆ.